ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಾ ಏನಪ್ಪ ಇದು ಅಂದ್ಬಿಟ್ಟು ನಾನು ಆವಾಗಲೇ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಸ್ವಲ್ಪ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಹಾಕಿದ್ದೀನಿ. ಇದೆ ಫಸ್ಟ್ ಟೈಮ್ ಈ ಥರ ಹಾಕಿರೋದು. ಸೊ ನಾನು ರೆಗ್ಯುಲರ್ ಬೇರೆ ಥರ ಮಾಮೂಲಿ ಸಿಂಪಲಾಗಿ ಹಾಕ್ಕೊತಾ ಇದ್ದೆ. ಇವಾಗ ನಮಗೆ ರಜಾ ಇರೋದ್ರಿಂದ ಈ ಥರ ಸ್ವಲ್ಪ ತಿಕ್ಕಾಗಿ ಹಾಕಿದ್ದೀನಿ. ಫುಲ್ ಡೇ ಹಿಂಗೆ ಇರೋಣ, ಸ್ವಲ್ಪ ಚೆನ್ನಾಗಿ ಇದಾಗಲಿ ಅಂದ್ಬಿಟ್ಟು ಇದು ಹೇಗೆ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ನ್ಯಾಚುರಲ್, ಏನು ಇದು ಔಟ್ ಸೈಡ್ದೆಲ್ಲ ಏನಿಲ್ಲ. ಮೆಹಂದಿ ಪೌಡ್ರ್ ಒಂದೇ ಔಟ್ ಸೈಡ್ದು, ಇನ್ನೆಲ್ಲ ಮನೇಲಿರೋ ಐಟಮ್ನೇ ಹಾಕಿ ಮಾಡುವಂಥದ್ದು. ಇದು ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ತಂಪಾಗುತ್ತೆ ಮತ್ತು ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಹೇರ್ ಗ್ರೋತ್ ಆಗೋಕ್ಕೆ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಹಾಗೆ ನಾನು ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗೆ ಸ್ವಲ್ಪ ವಾಯ್ಸ್ ಈ ಥರ ಆಗಿದೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಏನು ಎಲ್ಲೂ ಹೋಗಂಗಿಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಬೇಕು. ಹಾಗಾಗಿ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ಇವತ್ತು ಸಂಡೇ ಆಗಿರೋದ್ರಿಂದ ಏನು ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಇರೋದನ್ನೇ ಇವಾಗ ತಿಂತೀವಿ. ಬ್ರೆಡ್ ಇದೆ, ಬ್ರೆಡ್ಡಲ್ಲಿ ಮಾಮೂಲಿ ಬ್ರೆಡ್ ಆಮ್ಲೆಟ್ ಅದನ್ನೇ ತಿಂತೀವಿ ಒನ್ ಟೈಮ್. ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ನಾನ್ ವೆಜ್ ಮಾಡೋ ಪ್ಲ್ಯಾನಿಂಗ್ ಇದೆ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಎಲ್ಲರೂ ನೋಡಿ. ಏನು ನಾನು ಮಂಡ್ಯಗೆ ಡ್ರಾಯಿಂಗ್ಸ್ಗೆ ಆಗಬೇಕು, ತಯಾರು ಮಾಡ್ಕೋಬೇಕು. ಮಂಡೇ ಒಳಗೆ ನಾಳೆ ಡ್ಯಾನ್ಸು ಸೇರ್ಕೊಂಡಿದ್ದಾಳೆ. ಜನವರಿ 26 ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಹಾಗಾಗಿ ಮತ್ತು ಫ್ರಾಕ್ ಕೂಡ ತರಕ್ಕೆ ಹೋಗ್ಬೇಕು ಅವಳಿಗೆ. ಅವರಪ್ಪ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಗೊತ್ತಿಲ್ಲ. ರೆಡ್ ಕಲರೇ ಬೇಕಂತೆ. ನೋಡೋಣ ಸಿಗ್ತದೋ ಸಿಗಲ್ವೋ. ಸಿಕ್ಕಿದ್ರೆ ಡ್ಯಾನ್ಸು, ಇಲ್ಲ ಅಂದರೆ ಕ್ಯಾನ್ಸಲ್. ಮತ್ತೆ ಇನ್ನೇನು ಮತ್ತೆ ಬಿಡು ಬಿಡು. ಸರಿ ಗಾಯ್ಸ್, ಇವಾಗ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಏನಿಲ್ಲ ಕ್ಲೀನ್ ಮಾಡೋದು, ಮಾಮೂಲಿ ಸ್ವಲ್ಪ ನೈಟೇ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಒಂದೆರಡು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ವಿ. ಅಲ್ಲಿ ನಿಂತ್ಕೊಬಾ, ನಿನ್ನ ವಿಡಿಯೋ ಮಾಡ್ತೇವೆ, ನನ್ನದು ವಿಡಿಯೋ ಮಾಡು. ಹೋಗ್ಬಿಡು. ಸೂಪರ್ ಆಗೈತ್ಲೆ, ಚೆನ್ನಾಗೈತಲ್ಲ, ಸಕ್ಕತ್ತಾಗೈತೆ. ಅರಳಿಗೆ ಮುಳುಗು. ಹಂಪಿಟ್ಟೆ ಹೋಗಿದೆಯಲ್ಲೇ. ಇಲ್ಲ ಹಾಕಕ್ಕೆ ಮತ್ತು ಹಾಗೆ ನಾವು ನನ್ನ ಫ್ರೆಂಡ್ ಮನೆ ಒಂದು ಗೃಹ ಪ್ರವೇಶ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನಿಜವಾಗ್ಲೂ ಮನೆಯಂತೂ ತುಂಬಾ ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಹಿಂದಿನ ಕಾಲದ ಸ್ಟೈಲಿಯಲ್ಲಿ ಕಟ್ಸಿದ್ರು, ನೋಡೋಕ್ಕೆ ಸಖತ್ತಾಗಿತ್ತು ನಿಜವಾಗ್ಲೂ. ಮತ್ತು ಊಟ ಕೂಡ ಸೂಪರಾಗಿತ್ತು. ಅವರು ಲಿಂಗಾಯಿತರು, ಊಟ ಕೂಡ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನೈಟು ಸ್ವಲ್ಪ ಲೇಟ್ ಆಯಿತು ಬರೋದು. ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಮತ್ತು ಹಾಗೆ ನಾನು ನನ್ನ ಫ್ರೆಂಡು ಕೆಲವು ಫೋಸ್ಗಳನ್ನ ಕೊಡ್ತಾ ಇದ್ವಿ. ಹಂಗಾಗಿ ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ನಾವು ಫೋಟೋಗೆ ಅಂತ ಫೋಸ್ ಕೊಟ್ಟಿದ್ದು ನಾವು. ಸಖತ್ತಾಗಿ ಮಾಡೋರಲ್ಲ.
ಸಕ್ಕದಾಗ ಮಾಡೋರ್ಲೆ ನಾವು ನೋಡಿ ವಿಡಿಯೋ ಮಾಡ್ಕೊಂಡು ನಮ್ಮನ್ನು ನೋಡ್ತಾವ್ರೆ. ಚೆನ್ನಾಗಿ ಇದು ಮಗುದು ಕಾಲ್ತಾನೆ ಮಗುದು ರಿಯಲ್ ಕಾಲ್ನ ಈ ತರ ಮಾಡಿ ಅವ್ರ ಅಮ್ಮನೇ ಡ್ರೆಸ್ ಮಾಡ್ಸಿರೋದು, ಅವರೇ ಫ್ಯಾಷನ್ ಡಿಸೈನರ್ ಹೇಳಿ ಮಾಡ್ಸಿರೋದು ಮೋಸ್ಟ್ಲಿ. ಇದೇನಿದು ಲೈಟ್ ಇಲ್ಲ, ಚೆನ್ನಾಗಿದೆ ಮಲ್ಕೊ ನೋಡಿ. ನಿನಗೂ ವಿಡಿಯೋ ಮಾಡ್ತೀನಿ, ನಿನಗೂ ಸೇರ್ಸ್ ಮಾಡ್ತೀನಿ. ಈ ಮನೇನ ಬಂದ್ಬಿಟ್ಟು ನಮ್ಮ ಇದರಲ್ಲಿ ತೊಟ್ಟಿ ಮನೆ ಅಂತ ಕರಿತೀವಿ. ಈ ಮನೆ ಬಂದು ತೊಟ್ಟಿ ಮನೆಯೇ. ಮಂಚ ನೋಡಿ, ಮಂಚ ಮಾತ್ರ ಏನು ದೇವ್ರ ಪಲ್ಲಕ್ಕಿ ಥರ ಇತ್ತು. ಎಲ್ಲ ಅವರೆಲ್ಲ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಕೈಲಂತೂ ದೇವರಣಗೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಚೆನ್ನಾಗಿತ್ತು ಮನೆ ಒಳಗಡೆ ಅಂತೂ. ಎಲ್ಲ ದೊಡ್ಡ ದೊಡ್ಡದಾಗಿ ತುಂಬ ಸ್ಟೈಲಿಶಾಗಿ ಚೆನ್ನಾಗಿತ್ತು. ಮಂಚ ಆಗಲಿ ಮತ್ತು ಕಬೋರ್ಡ್ಸ್ಗಳಾಗಲಿ, ಡ್ರೆಸ್ಸಿಂಗ್ ಟೇಬಲ್ ಆಗಲಿ, ವಾಶ್ರೂಮ್ ಎನಿ ಒಂದು ಸೂಪರಾಗಿತ್ತು. ನೋಡಿ ತುಂಬ ಖುಷಿ ಆಯಿತು. ಮತ್ತು ಚೆನ್ನಾಗಿ ಕೂಡ ಅವರೆಲ್ಲ ಮಾತಾಡಿಸಿದ್ರು. ಅಷ್ಟೊಂದೇನು ನನಗೆ ಅಷ್ಟು ಗೊತ್ತಿಲ್ಲ. ಅವರು ನನ್ನ ಫ್ರೆಂಡ್ ಕಡೆಯಿಂದ ಹೋಗಿದ್ದು ನಾನು. ಹಾಗಾಗಿ ಸಖತ್ತಾಗಿದೆ ಅಲ್ವಾ ಗೈಸ್. ಆವತ್ತಿನ ದಿನ ಸಂಡೇ ಆಗಿರುತ್ತೆ ಗೈಸ್. ನಾವು ಹಂಗೆ ಸಂಡೇ ಲೈಟ್ ಟಿಫನ್ನು ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ವಿ. ಹಂಗೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೆ ಕೂಡ. ಕೆಲವೆರಡು ಸ್ಯಾರಿ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಾನು ರಿಯಲ್ ವಾಯ್ಸ್ ಕೊಟ್ಟಿದ್ದೆ, ಅದೇನೋ ಬೇರೆ ಮ್ಯೂಸಿಕ್ ಎಲ್ಲ ಆ್ಯಡ್ ಆಗಿತ್ತು. ಮತ್ತು ಕಾಪಿ ರೇಟಿಂಗ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಮ್ಮನೆಯವ್ರು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ನೀಟಾಗಿ ಮಾಡಿ ಮುಗಿಸಿ ಹೋಗಿದ್ರು. ಅವ್ರು ಹೋಗಿ ಸ್ವಲ್ಪ ಹೊತ್ತಾದಮೇಲೆ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ತಲೆ ಎಲ್ಲ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಂಗಾಗಿ ಅದು ಕೋಲ್ಡ್ ಟೈಮ್ ಬೇರೆ, ನನಗೆ ತುಂಬಾ ಡ್ಯಾಂಡ್ರಫ್ ಎಲ್ಲ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಂಗಾಗಿ ಗೈಸ್ ತುಂಬ ಚೆನ್ನಾಗಿತ್ತು ಹೇರ್ ಪ್ಯಾಕ್ ಎಲ್ಲ. ಹೆಸರು ಬ್ಲ್ಯಾಕ್ ಅಂತ ಬ್ಲ್ಯಾಕಿ ನೋಡು, ಸುಮ್ಮನೆ ಐತೆ, ಬೇರೆ ಸುಮ್ಮನೆ ಇರಲ್ಲ, ಹಂಗೆ ಓಡಾಡ್ತಾರೆ. ಬೆಚ್ಚಗಿತ್ತಲ್ಲ ಅದಕ್ಕೆ ಬೆಚ್ಚಗಿತ್ತಲ್ಲ ನೋಡೋದು ಅಂತಕ್ಕೆ ಬರ್ತೈತೆ. ಬಾ ಬಾ ಬಾ, ಹಿಂಗೆ ಹಿಂಗೆ ಸುಮ್ಮನೆ ಆಗುತ್ತೆ ಹಿಂಗೆ. ಆಗಲ್ಲ ಮುದ್ದು. ನಿಮ್ಮ ಅಪ್ಪನ ಕೇಳ. ಅವ್ರು ಇನ್ನೂ ಉದ್ದ ಬೇಕು ತಾನೆ, ಅದು ಇನ್ನು ಇದು ಎಳೆದು ಇನ್ನೂ ಇದು ಎಷ್ಟು ಎಷ್ಟು ತಿಂಗಳು ಬೇಕಿದೆ ಬೆಳೆಯೋಕ್ಕೆ? ವರ್ಷ 18 ತಿಂಗಳು. ಇದು ದೊಡ್ಡದಾಗ ಅಷ್ಟೊಂದು ದಿನ ಬೇಕಾ? ಕಡಿಯೋಕೆ ಅಷ್ಟೊಂದು ಬೇಕು. ಹತ್ತಿರ 2 ವರ್ಷ. 18 ತಿಂಗಳು. ಸೊ ಗೈಸ್, ಮತ್ತು ನಾನು ನನ್ನ ಫ್ರೆಂಡು ಮಗಳು ಭೂ ವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ಮಂಡ್ಯ ಹತ್ತಿರ ಇರೋದು. ತುಂಬ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ ಅಂತೂ. ಈ ಜನದ ನಂಬಿಕೆ ಏನಂತ ಅಂದರೆ ಅಲ್ಲಿ ಹೋದರೆ ನಾವೇನಾದರೂ ಅನ್ಕೋತೀವಲ್ಲ ಅದೆಲ್ಲ ನೆರವೇರುತ್ತೆ ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆ ಕಟ್ಟುವಂಥದ್ದು. ನಾವು ಮನೆ ಕಟ್ಟಬೇಕಂದ್ರೆ ಅಲ್ಲಿ ಮಣ್ಣನ್ನು ತೊಗೊಂಡ್ಬಿಟ್ಟು 3 ಇಡಿ ಮಣ್ಣು ತೊಗೊಂಡ್ಬಿಟ್ಟು ಅಲ್ಲಿ ದೇವರ ಹತ್ರ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ನಾವು ಮನೆಗೆ ತೊಗೊಂಬರುವಂಥದ್ದು. ತುಂಬ ಜನಕ್ಕೆ ಅದು ಫಲ ಕೊಟ್ಟಿದೆ. ನಾನು ಕೂಡ ನಂಬಿಕೆಯಿಂದ ಹೋಗಿ ಅಲ್ಲಿರುವಂತಹ ಮಣ್ಣು ತಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ತಂದುಬಿಟ್ಟು ಮನೇಲಿ ಇಟ್ಟು ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಕೆಲವರಿಗೆ ಬೇಗನೆ ಈಡೇರುತ್ತೆ. ನೋಡಿ ಗಾಯ್ಸ್, ಇಂಥವು ಇರ್ತವೆ. ಮಕ್ಕಳು ಆಟ ಆಡೋದು ಓಕೆ,
ಮನೇಲಿ ನಾನು ಹಿಡ್ತಾ ಇರ್ತಾವ ನೋಡಿ ಸಿರೇನ್ ತಗೊಂಡು ಹೆಂಗೆ ಬರ್ತದೆ ತೂತ ಹೆಂಗೆ ಮಾಡವ್ರೆ ಅಂತ. ಇದು ನೀಟಾಗಿ ತುಂಬ್ಕೊಳಕಿಲ್ಲ. ಇದು ಹ್ಞೂ 3 ಸರಿ ಅಲ್ದ ಬರೀ ಅರ್ಧನ ತುಂಬಾನೆ. ನೀನು ನೀಟಾಗಿ ಎಳ್ಯಕ್ಕೆ ಬರೋದಿಲ್ಲ, ಮೆತ್ತಿಗೆ ಇಳಿಬೇಕು. ಸಣ್ಣ ಈ ಸೂಜಿನೇ ಸಣ್ಣದು, ಆ ಸಣ್ಣ ಸೂಜಿ ಒಳಗೆ ತೂತ. ಇಂಥವ್ರು ನೋಡಿದ್ರಿ ಎಲ್ಲರೂ. ಹಾಂ ಎಳ್ಕೊಂಡೈತೆ ಪಾಪ. ಇಂಥವು ಕಟ್ಕೊಂಡು ಜೀವನ ಮಾಡಬೇಕು ನಾವು, ಜೊತೆಗೆ 2 ಮಕ್ಕಳು ಬೇರೆ. ಕರ್ಮ. ಕಿಚನ್ಗೆ ನೀರು. ಮತ್ತು ಅದೆಲ್ಲ ಆದಮೇಲೆ ಮನೆಗೆ ಬಂದು ಮತ್ತು ಅದರ ನೆಕ್ಸ್ಟ್ ಡೇನೇ ನಮ್ಮ ತಂಗಿಯರ ಮನೇಲಿ ಫಂಕ್ಷನ್ ಇತ್ತು. ಅಲ್ಲಿ ದೇವ್ರದ್ದು ಏನಾದರೂ ತಂಬಿಟ್ಟು ದೀಪ ಅಂದ್ಬಿಟ್ಟು ಮಾಡ್ತಾರೆ. ಅದು ಕೂಡ ತುಂಬ ಅದ್ದೂರಿಯಾಗಿ ಮಾಡ್ತಾರೆ, ಊರು ಜನ ಎಲ್ಲ ಸೇರಿಕೊಂಡು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನೈಟು ಫುಲ್ಲು ದೇವ್ರ ಮೆರವಣಿಗೆ ಮಾಡ್ತಾರೆ ಮತ್ತು ಬೆಳಗಿನ ಜಾವ ಮರಿ ಹೊಡಿತಾರೆ. ಚೆನ್ನಾಗಿತ್ತು ಅಲ್ಲಿನ ಹಬ್ಬಗಳು ನೋಡೋಕ್ಕಿದೆಲ್ಲ ಒಂಥರ ಚೆನ್ನಾಗಿರುತ್ತೆ ಗೈಸ್. ನನ್ನ ತಂಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದನ್ನ. ಅದರೊಳಗಡೆ ತಂಬಿಟ್ಟು ದೀಪ ಇಟ್ಟಿರ್ತಾರೆ. ಉಲ್ಟಾಕ ಮೊಬೈಲ ಆಯ್ತು ನೋಡಿ ಬೈಲಿ ಯಾವ ಕಾಡಿ ಕೊಡ ಬರುತ್ತಲ್ಲ ನಮ್ಮ ಕ್ಯಾಮ್ರಾ ಉಲ್ಟಾ ಇಟ್ಕೊಂಡ್ರೆ ಅದೇ ಅವತ್ತು ಮಾಮ ತಂದಿತ್ತಲ್ಲ ಅದ್ರ ಕುತ್ತರೆಲ್ಲ ಮಾಡ್ದ ಅಲ್ಲಿಂದ ಕೂಡ ಅವಾಗೆ ಮಾಡಬೇಕಾಗಿತ್ತು. ಮಾಡಿದೆ ಅಲ್ಲಿಂದ ಮಾಡಬೇಕು. ಸೊ ಗೈಸ್, ನಾವು ನನ್ನ ತಂಗಿಯವ್ರ ಮನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ನಮ್ಮ ಅಣ್ಣವ್ರ ಮನೆಗೆ ಹೊರಡ್ತೀವಿ ನಾವಿವಾಗ. ನಾನು ಹುಟ್ಟಿ ಸುಮಾರು ವರ್ಷಗಳೇ ಆದವು. 1 ವರ್ಷ ಕೂಡ ನಮ್ಮ ಅಣ್ಣವ್ರ ಮನೆಗೆ ನಾನು ಹೋಗೇ ಇಲ್ಲ. ಹಂಗಾಗಿದೆ ಫಸ್ಟ್ ಟೈಮ್ ನಮ್ಮ ಅಣ್ಣವ್ರ ಮನೆಗೆ ಬಂದಿದ್ದೀವಿ ನೋಡಿ. ನೈಟ್ ಬಂದಿದ್ದೀವಿ. ಬರೋ ಅಷ್ಟೊತ್ತಿಗೆ ನೈಟ್ ಅಂದರೆ 6 ಗಂಟೆ ಆಗೋಯ್ತು. ಪಾಪ ಅವರು ಕೂಡ ತುಂಬ ಕೆಲಸದಲ್ಲಿದ್ದರು. ಆದರೂ ಕೂಡ ನಾವು ಹೋಗಿದ್ದೀವಿ. ಊರಿಗೆ ಹೋಗಿದ್ನಲ್ಲ, ಹಾಗೆ ಎಲ್ಲ ಒಂದು ರೌಂಡ್ ಹಾಕೊಂಬರೋಣ ಅಂತ ನಾವು ಹೋಗಿರ್ತೀವಿ. ನಮ್ಮ ಅಕ್ಕ, ನಾನು, ನಮ್ಮ ಮನೆಯವರು, ನನ್ನ ಮಗ ಮಗಳು ಮತ್ತು ನಮ್ಮ ಭಾವ ಎಲ್ಲರೂ ಅವ್ರ ಕಾರಲ್ಲೇ ಹೋಗಿರ್ತೀವಿ ನಾವು. ನೋಡಿ ಹೆಂಗೆ ನಾಯಿಗಳು ಹೆಂಗೆ ಬಗ್ಲುತ್ತವೆ. ನಾಯಿಗೆ ಮಾತಾಡ್ತೀವಿ ಮತ್ತೆ ಹಂಗೆ ಬರ್ತದೆ. ಮಾತಾಡು. ಎಲ್ಲಿಗೆ ಬಂದಿದೀಯಾ? ನಾಯಿ ತಗೊಂಡಿದ್ದೀನಿ ಮಾತಾಡು. ಹಾಯ್ ಗೈಸ್, ಇವಳು ನಮ್ಮ ದೊಡ್ಡಮ್ಮನ ಮಗಳು. ಇವಳು ಕಣ್ಣಲ್ಲಿ ಗುಳ್ಳೆ ಆಗ್ಬಿಟ್ಟೈತೆ. ತೋರ್ಸು, ಕಣ್ಣು ತೋರಿಸು. ಹಳೆ ಮ್ಯಾಗ ಇಟ್ಟ ಹಳೆ ನಮ್ಮ ಅಣ್ಣ ಮೇಲೆ ಹೋಗ್ತಾ ಇದ್ದಾರೆ. ನಾಯಿ ತುಂಬ ಕತ್ಲೆ ಆಗಿಬಿಟ್ಟೈತೆ. ಸುಮಾರು 12:15 ಆಗಿಬಿಟ್ಟೈತೆ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಶೆಕೆ ನೋಡ, ಮುಖ ಹೆಂಗೆ ಕಾಣಿಸ್ತೈತೆ. ಡೈರಿಗೆ ಹಾಕ್ಬೇಕಾ? ಇವೆರಡೇ ಹಾಕ್ಕೊಡೋದು. ಕೈ ನಾಯ್ತಾವಲ್ವಾ? ಎಷ್ಟು ಗಂಟೆಗೆ ಇದ್ರಿ? 5:05 ಎದ್ದೆ ಮಾಡಿ ನೈಟಿಗೆ ಸಾಕಾಗಿಲ್ಲ. ಇದು ಜಾಗ ಗೌರ್ಮೆಂಟ್ದಾ ನಿಮ್ದಾ? ಹ್ಞೂ, ಅದೇ ನೀನು ಯೂಸ್ ಮಾಡ್ಕೊತಾ ಇದೀಯ.
ಅಣ್ಣಯ್ಯ ಅಣ್ಣಯ್ಯ ನಿಮ್ಮರದ್ದೇ ಅದು ನಿಮ್ಮರದ್ದೆಯಾ ಹಾಂ ಕಳ್ತನ ಮಾಡ್ಕೊ ಬಂದ ಚೆನ್ನಾಯ್ತಲ್ಲ ಯಾರ್ದಂದ್ರೆ ಅಳಸಿ ಮರದ್ದು ಕಲ್ತ್ಕೋಬೇಕು ಇನ್ನೇನು ಬಂಗಮ್ಮ ನಿಂಗೆ ಹಣ್ಣಾಗೈತೆ ನಾವು ತಂದ್ವಿ ಗರಡ್ನಳ್ಳಿಯಿಂದ ಕೊಟ್ಕೊಳ್ಸೋಳೆ ಅವಳು ಪಾಪ ಇರ್ತೀವಿ 5-6 ಕೊಡ್ಸಿದ್ವಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಎಷ್ಟು ಚಿಕ್ಕದು ಇದು ದೊಡ್ಡದು ಕಾಯಿ ಹಣ್ಣು ಆಯ್ತದೆ ನಿಧಾನಕ್ಕೆ ಎಲ್ಲಿ ತಿಂತಿ ಅಯ್ಯ ಎಲ್ಲಿ ತುಂಬೋದು ಎಲ್ಲಿಗೆ ಏನ್ ಹಾಕ್ಬೇಕು ಭಯ್ಯ WF ಅಯ್ಯೋ ಹಂಗೆ ಬಿಡಿಸೆ ಹಂಗೆ ಬಿಡಿಸು ಎಣ್ಣೆ ಕೊಡ್ಲ ನಾನೊಂದು ತಗೋಬೇಕಾನೆ ಅಪ್ಪ 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 ಮೆಣಕೇರಿಗೆ ಮಾಡಕ್ಕೆ ಅಲ್ಲಿ ಬಿಡ ಹೋಗ ನರದಕ್ಕೆ ಹೋಗದ ಇಸ್ಕೊಳ ಗಳಸ ಇನ್ನೇನದು ಗಳಸು ಬಾಯ್ 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 ನಾನು ಬತ್ತಾರ್ತೀನಿ ಕಂತ ಹೋಗಿ ಯಾವಾಗ್ಲೂ ಆಯ್ತು ಫೋನ್ ಮಾಡ್ತೀನಿ ಮಾಡ್ತಾರೆ ಫೋನ್ ಮಾಡ್ತೀನಿ ಅದಕ್ಕೆ ಬಾಯ್ ಬಾಯ್ ಬಂಚ ಬಾಯ್ ಈಗ ನಾವು ಹೊರಡ್ತಾ ಇದೀವಿ ಚನಕಲ್ಗೆ. ನೀನ್ ಬತ್ತೀಯ ಸಂಜೆನೆ ಬಂದಲ್ಲ 11 ಗಂಟೆಲಿ ಉಳಿರಾಕಿರುವಂತೆ ಪ್ಲೇಸ್ ಬೇಡ ಪ್ಲೇಸ್ ಬೇಡ ಸುಮ್ನೆ ಚನಕಲ್ ಬ್ಯಾಗ್ ಹಾಕೊಂಡ್ ಮನೆಗೆ ಹೋಗೋದೆ. ನೀ ಬಂದ್ರೆ ಹೋಗ ಹಿಂಗ ಹೋಗ್ಬಿಟ್ಟು ಸಂಜೆ ಹೋಗ್ಬೋದು ಅನ್ಬೋದು. ಸುಮ್ಮನೆ ಒಬ್ಬರೇ ಇದ್ವಿ ಒಂಥರ ಬೇಜಾರು ಪಾಪ. ಆದ್ರೂ ಎಲ್ಲಿ ಬಂದಿದ್ದೀವಿ ಅಂತ ಹೇಳು. ಎಲ್ಲಿಗೆ ನಂಗೆ ಗೊತ್ತಾ, ನಿಮ್ಮ ಅಮ್ಮ ಅವ್ರ ಅಕ್ಕನ ಮನೆಗೆ ಬಂದಿದ್ದೀವಿ. ಇಲ್ಲ ಅಲ್ಲ ಏನು ಮಾಡೋಕೆ ಕರ್ಕೊಬತ್ತಿ, ನಾ ಬರೋದಿಲ್ಲ ಅಂದ್ರೆ ಕರ್ಕೊಬತ್ತಿಯಪ್ಪ. ಎಲ್ಲಿಗೆ ಬಂದಿದ್ದಿ? ಇವ್ರ ಅಮ್ಮ ಅವ್ರ ಅಕ್ಕನ ಮನೆಗೆ, ನಮ್ಮ ದೊಡ್ಡಮ್ಮ ಮನೆಗೆ. ಬಾವ ಏನು ಚಡ್ಡಿಲೇ ಬಂದ್ಬಿಟ್ರ ಅತ್ಲಾಗ ಅಲ್ಲಿಂದ್ಲವೇ. ಯಾವಲಿ ಸ್ಟೈಲ್ ಅದು. ಓನರ್ ಅಂಕಲ್ ಕತೆ ಆಯ್ತು. ಅದೇ ಓನರ್ ಅಂಕಲ್ ಕತೆ ಆಯ್ತು. ಹಾ ರೆಡಿಯಾಗಿ ಬರ್ದ ಅವಳಿಗೆ ಬಾವ. ಚೆನ್ನಾಗೈತೆ ಪ್ಲೇಸ್ಗೋಸ್ಕರ ಬಂದೆ ಅತ್ಲಾಗಿ. ಅಯ್ಯೋ ಬಾ ಅತ್ಲಾಗಿ ಏನು ಕೆಲಸ ಊರಲ್ಲಿ ಬೇಡ ಅಂದ್ಬಿಟ್ಟು ಕಾಡಿಗೆ ಬಂದವ್ರೆ. ಈ ಕಡೆ ಪ್ಲೇಸ್ ಅಂತ ತುಂಬ ಚೆನ್ನಾಗೈತೆ. ನಮ್ಮಮ್ಮ ಅವ್ರ ಅಕ್ಕನ ಮನೆ, ದೊಡ್ಡಮ್ಮವ್ರ ಮನೆ. ಇದು ಅವ್ರ ಹಸುಗಳು. ಇಲ್ಲಿಗೆ ನೀರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು. ಈ ಕಡೆ ಮಳೆ ನೀರನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇವರು. ಬಂದ ತಕ್ಷಣ ಹಸಿ ಎದ್ಬಿಡ್ತು. ಓಯ್
ಅಬ್ಬಾ ಸುಸ್ತಾಗೋಯ್ತು. ನಮ್ಮ ದೊಡ್ಡಮ್ಮ ಅವ್ರು ನಿಂತಿದ್ರು ನೋಡಿ, ಅವರೇ ಅವ್ರ ನಾಯಿ. ಅಯ್ಯಮ್ಮ ಗುದ್ದಕ್ಕೆ ಬರ್ತೈತೆ ಹಸ್ಕರೋದು, ನನ್ನ ಗುದ್ದಕ್ಕೆ ಬರ್ತದಲ್ಲ ಇದು. ಯಾಕೆ ಬಾವಂಗ್ ಗೊತ್ತಿಲ್ಲ ದಾರಿ? ಬಾವಂಗ್ ದಾರಿ ಗೊತ್ತಲ್ಲ? ಯಾಕೆ ಗೊತ್ತಿಲ್ಲ? ಬಿಟ್ಟಲಕ್ಕ ಚೆನ್ನಾಗಿದ್ಯಾ? ಬಂದವ ಈಗ ಎಲ್ಲ ನಿನ್ನ ಮಕ್ಕಳು. ನನ್ನ ಮಕ್ಕಳು ಅವಳು ಅಲ್ಲಯ್ಯ, ಅವಳು ಇವನು ಅಷ್ಟೇ ಇಬ್ರಳೆಯ. ಇಬ್ರಳೆಯ. ನಾವ್ ಅಲ್ಲಿ ಹೋಗಿದ್ವಿ, ಅಲ್ಲಿದ್ಯಾ ಅಂತ. ಸಣ್ಣ ಐಕ್ಲಾಗ ಇವಳು ಇನ್ನೂ ಹುಟ್ಟಿತಿಲ್ಲ ಆಗ. ನಮ್ಮ ಐಸತ್ತೆ ಆಲೆ ಎಷ್ಟು 10 ವರ್ಷ ಆಯ್ತು. ಪ್ರೆಗ್ನೆಂಟ್ ಆಗಿದ್ ನಾನು, ನಮ್ಮ ಐಸ್ ಸತ್ ಮೇಲೆ ಪ್ರೆಗ್ನೆಂಟ್ ಆಗಿದ್ ನಾನು. ನೀನು ಮರ್ತ್ಕೊಂಡಿದೀಯ, ನಾವು ಮರ್ತ್ಕೊಳಕಿಲ್ಲ. ಆಸೆ ಬಂದಾಗ ಹಸ್ಗಳು ಇತ್ತಿಲ್ಲ, ಇದ್ವು ಅಂದ್ರೆ ಇದು ಜಾಸ್ತಿ. ನೀನ್ ಒಬ್ಳೆ ಅಕಯ್ಯ, ಇವಳು ಒಬ್ಳಂಗ್ ಅಂತರ್ದು ಯಾಕೆ ಕಾಯಿಲಾಗಿದ್ಯಾ ಅಂತ. ಅಯ್ಯೋ ಅಪ್ಪ ಬಾಡೋರ್ ಮನ ಅಂತ ಅವನು ನಿಮ್ಮ ಅಮ್ಮ ಅವ್ರ ಅಕ್ಕ ಮನೆ ನಾನೇ ಹೋಗಣ, ನೀ ಬೇಕಾದ್ರೆ ಹೋಗು ಅಂತಿದ್ದ ಇವನು. ಹಂಗ ಅನ್ಬಾರ್ದು, ಸಂಬಂಧ ಇಲ್ಲ ಹಂಗ ಅನ್ಬಾರ್ದು. ಬಡವ್ರಿ ಆಗಿದ್ರು ಉಳ್ಕೊಂಡು ನಿಮ್ಮ ಅಕ್ಕರ ಮನೆಗೆ ಬರ್ತೀನಿ, ನಿಮ್ಮ ಅಮ್ಮನ ಅಕ್ಕ ಮನೆಗೆ ಯಾಕೆ ಬರೋಣ ಅಂತ. ಒಳಗೆ ಬಗ್ ನೋಡ್ತಾವಳೆ, ಈಚೆಗೆ ಬಂದ್ ಮಾತಾಡ ಎಲ್ಲ ಕೊಟ್ಟಕ್ಕೆಲ್ಲ ಏನು ಯಾಲ ಊಟ ಊರ್ ಕಡೆಗೆ ಬರೋದಿಲ್ಲ, ರಜಾ ಅವ್ರ ಅಮ್ಮ ಕರ್ಕೊಂಡ್ರೆ ಬರ್ತಾರೆ, ಮಕ್ಳು ಹೆಂಗ್ ಬರ್ತಾರೆ? ಎಲ್ಲ ಪುಟಕ್ಕ ಏನ್ ಮಾಡ್ತಾವಳೆ ಎಲ್ಲ ಸೈಡ್ ಬಾ, ಎಲ್ಲ ಪುಟಕ್ಕೆಲ್ಲ ನಮ್ಮ ಬೆಲ್ಲಿ ಬಟ್ಲ ನೀರ್ಸ್ಬಿಟ್ಟು ಹೊಡ್ಕೊಳ್ಳಿದ್ನೆ. ಅಯ್ಯೋ ಇವಳು ಏನ್ ಮಾಡಿದ್ನು ಗೊತ್ತಾ? ಚಾಮ್ರಕೋಟೆಯಲ್ಲಿ ಚಳಿ ಅದ ವಿಡಿಯೋ ಮಾಡ್ಬಿಟ್ಟು ಫೋನ್ಗೆಲ್ಲ ಬಿಡ್ತೀನಿ ಅಂದ. ಬೋದಿ ಅವತ್ತಿಂದ ಫೋನ್ ಮಾಡ್ತಿದ್ದಿಲ್ಲ. ಇದ್ರ ಒಳಗೆ ಗೊತ್ತಿದ್ಯಾ? ನೀವ್ ಇರೋದ್ರ ನಂಗೆ ಗೊತ್ತಿಲ್ಲ. ನಾವು ನಿಮ್ ಮನೆಗೆ ಬರಕ್ ಪ್ಲಾನ್ ಮಾಡಿತ್ತು. ಎಲ್ ಬೆಳಕ್ ಹೋಗಿದ್ದೆ? ಹೆಂಗಿದ್ದೆ? ಜಾರ್ ಬಿದ್ದ? ಬಸ್ಸಲ್ಲಿ ಇಳಿಬೇಕಾರೆ ಅಲ್ಲಿ ನಾವ್ ಬಿದ್ರೆ ಒಂಥರ ದಪ್ಪ, ನೀ ಸಣ್ಣ ಕಿತ್ಕೊಂಡು ನೀ ಬಿದ್ರೆ ಹೆಂಗೆ ಕತೆ? ಎಲ್ಲ ಸಿಗೋಗ ಬಾ. ಏನ್ ಸ್ಪೆಷಲ್ ಇವತ್ತು ಹಿಂಗೆ ರೇಂಜ್ ಇದಕ್ರ? ಎಲ್ಲ ಹಿಡ್ಕೊಂಬಂದ್ರೆ ಮೀನಾ? ಮೀನು ಚಿಂತೆ ಅಲ್ಲ, ಕೇರಿಂಗ್ ಕೇರಿಂಗ್ ಕೇರಿಂಗ್. ಚಡ್ಡಿ ಬಾಕಿ ಚಿಂತೆನ ಅವಳಿಗೆ ಹೇಳಿ ಇವಾಗ. ಬಾವ ಈಗ ಸ್ಟಾರ್ಟ್ ಮಾಡ್ರ, ನಾನು ಮೊಬೈಲ್ ಪ್ರಾಬ್ಲಮ್ ಆಗಿ. ಇವ್ರು ನಮ್ಮೂರಲ್ಲಿ ಹಂಗೆಲ್ಲ ಅನ್ಕೋಬಾರ್ದು. ನೋಡಿ ಗೈಸ್, ನಮ್ಮ ಬಾಬಾ ಬೈತಾರೆ. ಅಲ್ಲೊಂದು ದೇವಸ್ಥಾನ ಐತೆ, ತೋರಿಸ್ತೀನಿ. ಇಲ್ಲೇ ಐತೆ ನೋಡಿ, ಇದೆ ಚೆನ್ನಾಗೈತೆ. ನಿಮ್ಮ ಅಣ್ಣ ಬರ್ತೀನಿ ಅಂತ ಫೋನ್ ಮಾಡ್ತು. ಮತ್ ನೀವ್ ಅಲ್ಲಿದ್ರ? ಆಮೇಲೆ ನೆನ್ನೆ ಇಲ್ಲಿದ್ವಿ, ಮನೆಗೆ ಹೋಗಿದ್ರ? ಮತ್ತೆ ಹಬ್ಬಲಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಅಂತ. ನೆನ್ನೆಲ್ಲ ಬರ್ಬೇಕ ಹೆಬ್ಬಲೆ ಅಂದವ. ಎಷ್ಟೊತ್ತ ಗೊತ್ತಾ? ಇನ್ನು 11:30 12 ಗಂಟೆ ಆಗಿತ್ತ. ಇಲ್ಲ ಆಗ್ಲಿ ಅಂತ ಇಲ್ಲೇ ಇದ್ದೀನಿ ಕಣಣ್ಣ. ತೆಗ್ದು ಅವ್ರಿಗೆಲ್ಲ ಶರ್ಟ್ ತೆಗ್ದು ನೋಡಿ, ಇದು ಅದಯ್ಯ ನಮ್ಗೆಲ್ಲ ಬಟ್ಟೆ ತೆಗ್ದು ಒಬ್ಬಿಟ್ಟು ಮಾಡಿ ಈಗ ಬಟ್ಟೆ ತೆಗ್ದು ಕಳ್ಸೋದ. ಇವನ್ ಮಗ ನೋಡ್ಕೊ ಬರಾಕೆ ಅಂತ ಹೋಗಿದ್ದೆ. ನಾವು ಮಗ ನೋಡಕ್ ಹೋಗಿದ್ದ, ಮಗಿಗೊಂದ್ ಜೊತೆ ಬಟ್ಟೆ ತಗೋರಾಗ ಹಂಗೆ ನಾನ್ ತಾಂಡ್ ಹೋಗಿದ್ದೆ. ನಾವ್ ಹಂಗೆ ಹೋಗಿದ್ವಿ. ತಾಂಡ್ ಹೋಗಿದ್ದೆ. ನಾವು ಮಗ ನೋಡಕ್ಕೆ ನಮಗ್ ಗೊತ್ತಿಲ್ಲ ಡೆಲಿವರಿ ಆಗಿರೋದು. ದೊಡ್ಡಪ್ಪ ಏನು ತಕೊಳ್ಳಿಲ್ಲ. ಹೋಯ್ತಿರಲ್ಲೇನೆ ಮಾವ್ ನೀವು ಬರ್ತೀರಿ ಅಂತ ಗೊತ್ತಿಲ್ಲ.
ಆ ಕಡೆ ಹೋಯ್ತಿಯಲ್ಲ ಆಗ ಹೋದಾಗ ಚಿಕ್ಕ ಫ್ರಾಕ್ ತಗೊಂಡು ಕೊಡ್ಕೊಡ ಮದುವೆ ಇದು ನಾನ್ ತಾಂಡ ಹೋಗಿತ್ತು ಇವರೆಲ್ಲ ಮಗ ಮುಚ್ಕೊಂಡ್ ಕೂತಿದ್ರು. ನಾನು ಅವನ್ ಖಾರ ಆಮೇಲೆ ಹೂವು ಪವು ಅದು ಇದು ತಾಂಡು ಬನ್ನಿ ಗೈಸ್ ಇವಾಗ ಆಚೆ ನೋಡ್ಕೊಂಬರೋಣ. ನೋಡಿ ಹೆಂಗ್ ಕಾಣಿಸ್ತೈತೆ. ಸ್ಕೀಸ್ ಹಾಜರು ಹೋಗ್ತದೆ, ಹೆಂಗ್ ಮಲಗ್ತಾರೋ ನಂಗೂ ಭಯ ಆಗುತ್ತೆ. ಒಳ್ಳೆ ಬೆಳಗ್ಗೆ 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 ಒಳ್ಳೆ ಹಕ್ಕಿಗಳು ಒಳ್ಳೆ ಹಕ್ಕಿಗಳು ಒಳ್ಳೆ ಹೆಂಗೆ ಸೌಂಡ್ ಮಾಡ್ತವೆ, ಚಿಲಿಪಿಲಿ ಚಿಲಿಪಿಲಿ ಅಂತ ಒಂಥರ ಇಷ್ಟ. ಸರಿ ಗಾಯ್ಸ್ ಆಮೇಲೆ ಮಾಡೋಣ. ಇಟ್ಸ್ ಓಕೆ. ಒಂದು ನಿಮಿಷ ಕಿಚನ್ ತೋರಿಸ್ಬಿಡ್ತೀನಿ. ಅದೇನು ಅಯ್ಯೋ ಹೆಣ್ಣು ಏನೋ ಮಾಡ್ಬಿಟ್ಟಾಗಲ್ಲ ಏನೋ ಬರಕಿಲ್ಲ ಅಂತ ಸರಿ ಗೈಸ್ ಆಮೇಲೆ ಮಾಡ್ತೀನಿ. ಆಯಿತು, ದೊಡ್ಡಮ್ಮವ್ರ ಮನೆಗೆ ಬಂದ್ವಿ. ದೊಡ್ಡಮ್ಮವ್ರ ಮನೆಗೆ ಬಂದು ಉಪ್ಪಿಟ್ಟು ಮಾಡಿದ್ರು. ನಾವು ಬರೋದವರಿಗೆ ಮೋಸ್ಟ್ಲಿ ಗೊತ್ತಿಲ್ಲ. ಉಪ್ಪಿಟ್ಟು, ಬೋಂಡ ಮತ್ತು ಫಿಶ್ ಫ್ರೈ ಎಲ್ಲ ಮಾಡಿದರು. ಬಂದ ತಕ್ಷಣ ಸ್ವಲ್ಪ ಕೂತ್ಕೊಂಡ್ವಿ, ತಿಂದ್ವಿ, ಚೆನ್ನಾಗಿತ್ತು. ನನಗಂತೂ ನಿಜವಾಗ್ಲೂ ಊಟ ಜಾಸ್ತಿನೇ ಆಯಿತು. ಮತ್ತು ನೋಡಿ ಇಲ್ಲಿ ಬರ್ತಾಯಿದ್ದೀವಿ, ಇದು ಬಂದ್ಬಿಟ್ಟು ದೇವರು. ತುಂಬ ವರ್ಷದಿಂದ ಐತೆ. ನಿಜವಾಗ್ಲೂ ದೇವ್ರಿಲ್ಲ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಇಂಥ ಕಡೆನೇ ದೇವ್ರು ಜಾಸ್ತಿ ಇರೋದು. ಇದು ಸುತ್ತಮುತ್ತ ನೋಡ್ತಾ ಇರ್ಬೋದು ನೀವು, ಫುಲ್ಲು ಕಾಡಿದು. ಇದೆಲ್ಲ ಕಾಡೆ. ಈ ಕಾಡೊಳಗಡೆ ಇದು ಒಂದೇ ಮನೆ ಇರೋದು. ನಿಜವಾಗ್ಲೂ ಇದೊಂದೇ ಮನೆ ನಮ್ಮ ದೊಡ್ಡಮ್ಮವ್ರದ್ದು. ಅವ್ರು ಇವಾಗಿಂದಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವರು ಊರೊಳಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದವ್ರೆ. ಇದೇ ದೇವರು. ಏನಮ್ಮ? ಸಾಕು ಬಿಡ, ಅಷ್ಟು ತುಂಬ ಹತ್ರ ಹೋಗ್ಬೇಡ. ಇದು ಪಾಪ ಬಿಲ್ವಪತ್ರೆ ಗಿಡ ತಾನೇ ಇದು ಪಾಪ ಮರ. ಹಾಂ, ಬಿಲ್ವಪತ್ರೆ ಗಿಡ ಮರ ಇರಬೇಕಿದು. ಬಿಲ್ಪತ್ರೆ ನೋಡಿ, ಇದೇ ದೇವರು. ನಾವು ಒಂದು ಲಾಸ್ಟ್ ಟೈಮ್ ಬಂದಿದ್ವಿ ಮದುವೆದ ಸ್ಟಾರ್ಟಿಂಗಲ್ಲಿ. ಮತ್ತು ಇವಾಗಲೇ ನಾವು ಜಾಸ್ತಿ ದೂರ ಆಗೈಸಿ, ಇಲ್ಲಿ ತುಂಬ ದೂರ ಮತ್ತು ನಡ್ಕೊಂಬರ್ಬೇಕು. ಇದು ತುಂಬ ಹಳ್ಳ, ರೋಡ್ ಇಲ್ಲ ಇಲ್ಲಿ, ನಡ್ಕೊಂಬರ್ಬೇಕು. ನಾವು ಕಾರ್ ಕೆಳಗಡೆ ಹಾಕ್ಬಿಟ್ಟು ನಡ್ಕೊಂಬಂದಿದ್ದೀವಿ. ಮತ್ತು ಇಲ್ಲೆಲ್ಲ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಚಿಕನ್ ಎಲ್ಲ ಇಲ್ಲೇ ಕೋಳಿ ಕೊಯ್ದುಬಿಟ್ಟು ಇಲ್ಲೆಲ್ಲ ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ತೀವಿ. ಹರಕೆರವರು ತುಂಬ ಜನ ಬಂದು ಈ ಕಡೆ ಮಾಡ್ಕೊಂಡು ಹೋಗ್ತಾರೆ. ಹುಲ್ಗುಡ್ಡೆ ಎಲ್ಲ ನಮ್ಮ ದೊಡ್ಡ ಮಾರ್ದೇನೆ. ಇದು ಫುಲ್ಲು ಜಮೀನೆಲ್ಲ ಇವ್ರದೇ. ಹಾಂ, ಎಲ್ಲಿಗಮ್ಮ ಅಲ್ಲಿಗೆ ಹೋಗ್ಬಾರ್ದು. ಆ ಕಡೆ ದೇವ್ರನ್ನ ಮುಟ್ತಾರ. ನಾವು ಸ್ನಾನ ಮಾಡಿದೀವಾ, ಹೋಗ್ಬಾರ್ದು ಆ ಕಡೆ ಅಷ್ಟು. ಹಾಂ, ನಾವು ನೆನೆ ಚಿಕನ್ ತಿಂದಿಲ್ವಾ? ನೀನೇ ಇವಾಗ ಹಾಕೋ ಹೋಗು. ನೀನು ಹಾಕಬಾರ್ದು. ಮಗು ಅಲ್ವಾ, ಹೋಗು. ಮಕ್ಕಳು ದೇವ್ರ ಸಮಾನ, ಹೋಗು. ಈ ಬಟ್ಟೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣ್ತೈತೆ. ನಮ್ಮ ಅತ್ತೆ ಕೊಡಿಸಿದ್ದು. ನಮ್ಮ ಅತ್ತೆ ಅಂದರೆ ನಮ್ಮ ಅಮ್ಮನ ಅಣ್ಣನ ಹೆಂಡತಿ ಕೊಡಿಸಿರೋದು. ಎಲ್ಲರಿಗೂ ಕೊಡಿಸಿದ್ರು ಬಟ್ಟೆ. ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ವೀಡಿಯೋ ಮಾಡ್ತಾ ಇದ್ದೆ. ವೀಡಿಯೋ ಮಾಡಬೇಕಿತ್ತು ಅಲ್ಲಿ ನಮ್ಮ ಇನ್ನೊಬ್ರು ಮನೆ. ನಾವು ನಮ್ಮ ಅಮ್ಮವ್ರು 4 ಜನ ಹೆಣ್ಮಕ್ಳು. ಚೆನ್ನಾಗಿತ್ತು ಮಾತ್ರ. ನಿಜವಾಗ್ಲೂ ಬಂದರೆ ಖುಷಿಯಾಗುತ್ತೆ. ಯಾವ ಬೆಂಗಳೂರು ಬೇಡ, ಯಾವ ಕೆಲಸನೂ ಬೇಡ, ಯಾರು ಬೇಡ, ಸುಮ್ಮನೆ ಬಂದು ಸೆಟ್ಲ್ ಆಗ್ಬಿಡೋಣ ಅನಿಸುತ್ತೆ. ಸರಿ ಬಿಡು, ಆಯಿತು. ಸರಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಾಕಿಷ್ಟೆ. ನಾನು ಊಟ ಮಾಡಿ 2 kg ಜಾಸ್ತಿನೇ ಆಗ್ಬಿಟ್ಟಿದ್ದೀನಿ. 2 kg ಮುಖ ಎಲ್ಲ ಒಂಥರ ಆಗ್ಬಿಟ್ಟೈತೆ. ನಾನು 25.5 ಗಾಯ್ಸ್, 25.5. ನಿಜವಾಗ್ಲೂ ಈ ಥರ ಪ್ಲೇಸಲ್ಲಿ ಇರಬೇಕಂದ್ರೆ ಪುಣ್ಯನೇ ಮಾಡಿರಬೇಕು. ಊರೊಳಗಿದ್ರೆ ಸುಮ್ಮನೆ ಕಿರಿಕಿರಿ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಸಣ್ಣ ಪುಟ್ಟದ ಜಗಳಗಳು ಬರ್ತಾ ಇರ್ತವೆ. ನಿಜವಾಗ್ಲೂ ಈ ಕಡೆ ಬಂದರೆ ಚೆನ್ನಾಗಿರುತ್ತೆ. ಜಸ್ಟ್ ಇವಾಗ ತಾನೇ ಟಿಫನ್ ಮಾಡ್ಕೊಂಡು ಬಂದ್ವಿ. ಸೊ ಇಷ್ಟ ಆದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನಿಜವಾಗ್ಲೂ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡ್ರೆ ಹೆಂಗೆ ಗೊತ್ತಾಗುತ್ತೆ ನಾವೇನೇನು ವಿಡಿಯೋ ಮಾಡಿದ್ದೀವಿ ಅಂದ್ಬಿಟ್ಟು. ಹಂಗಾಗಿ ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಹಾಕ್ತೀನಿ ಖಂಡಿತವಾಗ್ಲೂ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬಾಯ್. ಒಂದು ಹೇಳೋದನ್ನ ಮರ್ತೋದೆ, ಇಲ್ಲಿ ನೀರು ಪ್ರಾಬ್ಲಮ್ಮು. ಯಾಕಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಏನಿಲ್ಲ. ಇಲ್ಲಿ ಮಳೆ ಬರುತ್ತಲ್ಲ ಗೈಸ್, ಮಳೆ ಬರೋದನ್ನು ಅವರು ಡ್ರಮ್ ಎಲ್ಲ ಫುಲ್ಲು ತುಂಬಿಸಿಟ್ಕೊತಾರೆ. ಹಾಗೂ ಎಮರ್ಜೆನ್ಸಿ ಬೇಕಂತ ಅಂದರೆ ಅಲ್ಲಿ ತುಂಬ ದೂರ ಇದು ತೋರಿಸ್ತೀನಿ, ದಾರಿ ಕಾಣಿಸಲ್ಲ, ಅಲ್ಲಿ ಹೋಗಬೇಕು. ಫುಲ್ಲು ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ.
ಅಷ್ಟು ದೂರದಿಂದ ಹೋಗಿ ನಮ್ಮ ದೊಡ್ಡಪ್ಪ ಎತ್ಕೊಂಬರ್ತಾರೆ. ನಾವು ಕೂಡ ಸ್ಟಾರ್ಟಿಂಗ್ ಬಂದಾಗ ಒಂದೊಂದು ಬಿಂದಿಗೆ ಎತ್ಕೊಂಬಂದಿದ್ವಿ. ತುಂಬ ದೂರ, ನೀರಿಗೆಲ್ಲ ತುಂಬ ಪ್ರಾಬ್ಲಮ್ಮು. ಅದಕ್ಕೆ ಅವರು ಮಳೆ ನೀರನ್ನೇ ಅವರು ಸ್ಟೋರ್ ಮಾಡ್ಕೋತಾರಲ್ಲ, ಸುಮಾರು ಡ್ರಮ್ಗಳು ಇಟ್ಕೊಂಡಿದ್ದಾರೆ. ಅವರು ಉಪಯೋಗಿಸ್ತಾರೆ, ಡ್ರಮ್ಮಲ್ಲಿ ಇಟ್ಕೊಂಡಿರ್ತಾರೆ. ಮಮ್ಮಿ ನೀನು ಇಷ್ಟು ಉದ್ದ ನಿಜವಾಗ್ಲೂ ನೆಮ್ಮದಿ ಇದೆ ಇಲ್ಲಿ. ಅಂದರೆ ನೀರಿನ ಸೌಲಭ್ಯ ಸ್ವಲ್ಪ ಬೇಕಿತ್ತು. ಮಮ್ಮಿ ನೀನು ಇಷ್ಟು ಉದ್ದ ಹೇಳೋ ಬದಲು ದೊಡ್ಡಪ್ಪ ಪ್ಯಾಂಟ್ ಹಾಕಿದ್ದಂತೆ ಹೊರಡ್ತಾ ಇದ್ದೀವಿ ಗಾಯ್ಸ್. ನಾವು ಇವಾಗೆಲ್ಲ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬ ಟೈಮ್ ಆಯಿತು. ಎಲ್ಲ ಕಡೆ ಒಂದೊಂದು ರೌಂಡ್ ಟ್ರಿಪ್ ಹೊಡೆದಿದ್ದಾಯಿತು. ಸ್ವಲ್ಪ ನಿಜವಾಗ್ಲೂ ಊಟ ಹೋದ ಕಡೆ ಬಂದ ಕಡೆಲ್ಲ ಊಟ ಹೆವಿ ಊಟ ಆಯಿತು. ಗೈಸ್ ಇಲ್ಲಿವರೆಗೆ ನನ್ನ ವೀಡಿಯೋಸ್ ಫುಲ್ ಕಂಪ್ಲೀಟ್ಲಿ ಆಗೋಯ್ತು. ಸ್ವಲ್ಪ ಹಂಗೆ ಹಿಂಗಿದ್ರೆ ಸಾರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಕೊನೆಯವರೆಗೂ ನೋಡಿದಂಥವರಿಗೆ ನನ್ನ ಹೃದಯದ ಪೂರ್ವಕ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು.